ಸಿದ್ದು ಸರ್ಕಾರದಲ್ಲಿ ರಚನೆಯಾಗುತ್ತಾ ಮತ್ತೊಂದು ಡಿಸಿಎಂ ಸ್ಥಾನ ಎನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ, ಇನ್ನೊಂದು ಡಿಸಿಎಂ ಸ್ಥಾನವನ್ನ ಸ್ಥಾಪಿಸ್ತಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ರಚನೆ ಆಗುತ್ತಾ ಈ ವಿಚಾರವಾಗಿ ಬಿಕೆ ಹರಿಪ್ರಸಾದ್ಗೆ ಡಿಸಿಎಂ ಹುದ್ದೆ ನೀಡುವಂತೆ ಒತ್ತಡ ಹೆಚ್ಚಾಗ್ತಾ ಇದೆ. ಈಗ ಅಹಿಂದ ಸಂಘಟನೆಗಳಿಂದ ಹೈಕಮಾಂಡ್ ಮೇಲೆ ಲಾಬಿ ನಡೆಸಲಾಗ್ತಾ ಇದೆ. ಅದರ ಜೊತೆಗೆ ಬಿಕೆ ಹರಿಪ್ರಸಾದ್ ಅವರನ್ನ ಡಿಸಿಎಂ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಸದ್ಯ ಹರಿಪ್ರಸಾದ್ಗೆ ಸಂಪುಟದಲ್ಲಿ ಯಾವುದೇ ಮಂತ್ರಿ ಪಟ್ಟ ಕೂಡ ಕೊಟ್ಟಿಲ್ಲ ಇನ್ನು. ಹೀಗಾಗಿ ಡಿಸಿಎಂ ಪಟ್ಟ ನೀಡುವಂತೆ ಅಹಿಂದ ಸಂಘಟನೆಗಳು ಮನವಿ ಮಾಡ್ತಾ ಇವೆ. ಅಹಿಂದ ಸಂಘಟನೆಗಳ ಒತ್ತಡಕ್ಕೆ ಮಣಿಯುತ್ತಾ ಹಾಗಾದ್ರೆ ಹೈಕಮಾಂಡ್ ಒಪ್ಕೊಳ್ಳುತ್ತಾ? ಸದ್ಯ ಡಿಕೆಶಿಗೆ ಮಾತ್ರ ಡಿಸಿಎಂ ಸ್ಥಾನ ಇದೆ, ಸಿಎಂ ಕೊಟ್ಟಿರುವಂಥದ್ದು. ಈ ಹೈಕಮಾಂಡ್ ನಿರ್ಧಾರ ಏನಾಗುತ್ತೆ ಅಂತ ಪ್ರಶ್ನೆ ಇದೆ. ಇದೀಗ ಹೆಚ್ಚುವರಿಯಾಗಿ ಬಿಕೆ ಹರಿಪ್ರಸಾದ್ ಅವರಿಗೆ ಡಿಸಿಎಂ ಸ್ಥಾನ ಕೊಡುವಂತೆ ಮನವಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಬಿಟ್ಟರೆ ಬೇರೆ ಯಾರೂ ಕೂಡ ಡಿಸಿಎಂ ಆಗಿಲ್ಲ, ಆಗೋಕ್ಕೂ ಬಿಡಲಿಲ್ಲ ಆ ಸಮಯದಲ್ಲಿ. ಯಾಕಂದ್ರೆ ನಾವು ಈ ಹಿಂದೆ ನೋಡಿದ್ದೀವಿ, ಬಿಜೆಪಿಯಲ್ಲಿ 5 ಜನಕ್ಕೆ ಡಿಸಿಎಂ ಸ್ಥಾನಗಳನ್ನು ಕೊಟ್ಟಿತ್ತು. ಕಾಂಗ್ರೆಸ್ನಲ್ಲಿ ಕೂಡ ಅದೇ ರೀತಿ ಆಗುತ್ತಾ? ಇಲ್ಲ. ಯಾಕಂದ್ರೆ ಅಂತಹ ಪ್ರಬಲ ನಾಯಕರು, ಪೈಪೋಟಿ ಕೊಡುವಂತಹ ನಾಯಕರು, ನಮಗೆ ಬೇಕೇ ಬೇಕು ಅಂತ ಒತ್ತಡವನ್ನು ಹಾಕುವಂತಹ ನಾಯಕರು ಯಾರು ಕಾಣ್ತಾ ಇಲ್ಲ. ಮತ್ತೆ ಇದ್ರೂ ಕೂಡ ಬೇಡ, ಯಾಕೆ ನಮಗೆ ಕೊಟ್ಟಿರುವಂತಹ ಒಂದು ಇಲಾಖೆಗಳೇನಿದೆ, ಮಂತ್ರಿ ಸ್ಥಾನ ಇದೆ, ಅದರಲ್ಲೇ ನಾವು ತೃಪ್ತಿಯಾಗೋಣ ಅಂತ ಕೆಲವರಿದೆ. ಇನ್ನು ಕೆಲವರು ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ರೆ ವಿನಃ ಡಿಸಿಎಂ ಆಕಾಂಕ್ಷಿ ಅಂತ ಯಾರೂ ಕೂಡ ಕಾಂಗ್ರೆಸ್ನಲ್ಲಿ ಹೇಳಿಕೊಂಡಿರಲಿಲ್ಲ. ಈಗ ಬಿಕೆ ಹರಿಪ್ರಸಾದ್ ಅವರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳಿ ಕೆಲ ಸಂಘಟನೆಗಳು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅದು ಹೈಕಮಾಂಡ್ಗೆ. ಹೈಕಮಾಂಡು ಸಿಎಂ ಸ್ಥಾನವನ್ನೇ ಬದಲು ಮಾಡೋಕ್ಕೆ ಯೋಚನೆ ಮಾಡ್ತಾ ಇಲ್ಲ, ಅದರ ಬಗ್ಗೆ ಏನೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಅಹಿಂದ ಸಂಘಟನೆಗಳು ಈ ರೀತಿಯಾಗಿ ಬೇಡಿಕೆಯನ್ನಿಟ್ಟರೆ ಅದಕ್ಕೆ ಏನು ಹೇಳುತ್ತೆ? ನಿಜವಾಗಿಯೂ ಕೂಡ ಇನ್ನೊಬ್ಬರನ್ನ ಡಿಸಿಎಂ ಆಗಿ ಮಾಡಿದ್ರೆ ಡಿಕೆ ಶಿವಕುಮಾರ್ ಸುಮ್ಮನಿರುವಂತಹ ಸಾಧ್ಯತೆ ಇಲ್ಲ. ಯಾಕಂದ್ರೆ ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆ ಇದೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ವಿಚಾರವಾಗಿ. ಹೀಗಿರುವಾಗ ಏನಾದರೂ ಈ ರೀತಿಯಾದಂತಹ ಬದಲಾವಣೆಗಳಾದರೆ ಬೇರೆ ನಾಯಕರು ಎದ್ದು ಕೂಡ್ತಾರೆ. ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಸಿಎಂ ಆಗಬೇಕಂತ ದಲಿತ ಸಮುದಾಯಗಳಿಂದ ದೊಡ್ಡ ಮಟ್ಟದ ಒತ್ತಡ ಇದೆ. ಇನ್ನು ಸತೀಶ್ ಜಾರಕಿಹೊಳಿ ಕೂಡ ನಾನು ಕೂಡ ಆ ರೇಸಲ್ಲಿದ್ದೀನಿ ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಒಂದು ರೀತಿಯಲ್ಲಿ ಕಣ್ಣಿಟ್ಟಿದ್ರು. ಹೀಗಿರುವಾಗ ಕಾಂಗ್ರೆಸ್ನಲ್ಲಿ ಏನಾದರೂ ಒಂದು ಸಣ್ಣ ಚೇಂಜಸ್ ಆದರೂ ಕೂಡ ಪಕ್ಷಕ್ಕೆ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಈಗ ಬಿಕೆ ಹರಿಪ್ರಸಾದ್ ಅವರನ್ನ ಡಿಸಿಎಂ ಮಾಡಬೇಕು ಅಂತ ಈ ಅಹಿಂದ ಏನಿದ್ದಾರೆ ನಾಯಕರುಗಳು ಮತ್ತು ಸಂಘಗಳು, ಸಂಸ್ಥೆಗಳು, ಇವರೆಲ್ಲರೂ ಕೂಡ ಕೇಳಿಕೊಂಡ್ರೆ ಅದು ನಿಜವಾಗ್ಲೂ ಕೂಡ ಆಗುತ್ತಾ ಅಂತ. ಇದಕ್ಕೆ ಹೈಕಮಾಂಡ್ ಏನು ನಿರ್ಧಾರವನ್ನು ಮಾಡುತ್ತೆ ಅಥವಾ ಇದ್ರ ಬಗ್ಗೆ ಯೋಚನೆ ಕೂಡ ಮಾಡುತ್ತೆ ಇಲ್ಲೋ ಗೊತ್ತಿಲ್ಲ. ಆದರೆ ಈಗೊಂದು ಪ್ರಶ್ನೆ ಇದೆ. ಈಗಿರುವಂತಹ ಎಲ್ಲ ಗೊಂದಲಗಳನ್ನು ನೋಡಿ, ಚರ್ಚೆಗಳನ್ನು ನೋಡಿದಾಗ ಇನ್ನೊಬ್ಬ ಡಿಸಿಎಂ ಬೇಕು ಅಂತ ಅನಿಸ್ತಾ ಇದೆ ಅನಿಸುತ್ತೆ ಕೆಲ ನಾಯಕರಿಗೆ. ಅದಕ್ಕಾಗಿ ಈ ರೀತಿಯಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಬಿಕೆ ಹರಿಪ್ರಸಾದ್ ಅವರನ್ನ ಡಿಸಿಎಂ ಮಾಡಲೇಬೇಕು ಅಂತ ಹೇಳಿ ಅವರಿಗೆ ಆ ಸ್ಥಾನಮಾನ ಕೊಡಿ ಅಂತ ಒತ್ತಡವನ್ನು ಹಾಕ್ತಾ ಇದ್ದಾರೆ ಹೈಕಮಾಂಡ್ ಮೇಲೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.